ಹಲೋ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಈ ಗ್ರಾಮ ನಕಾಶೆಯಲ್ಲಿ ಬರ್ತಕ್ಕಂಥ ಸರ್ವೆ ಡಿಪಾರ್ಟ್ಮೆಂಟ್ನ ಗ್ರಾಮ ನಕಾಶೆಯಲ್ಲಿ ಬರ್ತಕ್ಕಂಥ ಹಲವಾರು ಭೌಗೋಳಿಕ ಚಿಹ್ನೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಚಿಹ್ನೆ ಮತ್ತು ಅದರ ವಿವರಣೆಯನ್ನು ನಾನು ಈ ರೀತಿ ತಮಗೆ ಮಾಹಿತಿ ಕೊಡ್ತೀನಿ. ನೋಡಿ ಸರ್, ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ ಭೌಗೋಳಿಕ ಚಿಹ್ನೆಗಳು. ಮನೆ ಒಂದು ಮನೆ ಯಾವ ರೀತಿ ಚಿಹ್ನೆ ಇದೆ ನೋಡಿ. ಈ ಚಿಹ್ನೆ ಮನೆ ಗ್ರಾಮ ನಕಾಶೆಯಲ್ಲಿ ಈ ಚಿಹ್ನೆ ಇರುತ್ತೆ. ಅಥವಾ ಗುಡಿ ಅಂದರೆ ದೇವಸ್ಥಾನ ಅಂತ ಕೇಳ್ತೀವಿ, ದೇವಸ್ಥಾನದ್ದು ಈ ಚಿಹ್ನೆ ಇರುತ್ತೆ. ಮಸೀದಿಗೆ ಈ ರೀತಿ ಚಿಹ್ನೆ ಇರುತ್ತೆ ಗ್ರಾಮ ನಕಾಶೆಯಲ್ಲಿ. ಮತ್ತು ಚರ್ಚ್ಗೆ ಈ ರೀತಿ ಚಿಹ್ನೆ ಇರುತ್ತೆ. ಕೋಟೆ ಇದ್ದರೆ ಕೋಟೆ ಚಿಹ್ನೆ ಈ ರೀತಿ ಇರುತ್ತೆ. ದೀಪಸ್ತಂಭ ಇದ್ದರೆ ಈ ರೀತಿ ದೀಪಸ್ತಂಭ ಇರುತ್ತೆ ಗ್ರಾಮ ನಕಾಶೆಯಲ್ಲಿ. ಕಾಲ್ದಾರಿ ಇದ್ದರೆ ನೋಡಿ ಫ್ರೆಂಡ್ಸ್, ಈ ರೀತಿ ಡಾಟೆಡ್ ಲೈನ್ ಇರುತ್ತೆ. ಬಂಡಿದಾರಿ ಈ ರೀತಿ ಇರುತ್ತೆ, ಡಬಲ್ ಡಾಟೆಡ್ ಲೈನ್. ಹೆದ್ದಾರಿ, ಆಮೇಲೆ ಹಾರಿಜಾಂಟಲ್ ಲೈನ್, ಡಬಲ್ ಹಾರಿಜಾಂಟಲ್ ಲೈನ್. ರೈಲ್ವೆ ಟ್ರ್ಯಾಕ್ ಇದ್ದರೆ ನೋಡಿ ಈ ಥರ ಚೋಳಿನ ಒಂದು ಆಕಾರದಲ್ಲಿ ಗ್ರಾಮ ನಕಾಶೆಯಲ್ಲಿ ರೈಲ್ವೆ ಟ್ರ್ಯಾಕನ್ನು ತೋರಿಸಿರ್ತಾರೆ. ಬಾವಿ ಇದ್ದರೆ ಈ ಥರ ತೋರಿಸಿರ್ತಾರೆ, ಬಾವಿ ಚಿಹ್ನೆನ. ನಂತರ ನೋಡ್ರಿ, ಇದು ಹಾಳು ಬಿದ್ದ ಬಾವಿನ ಈ ರೀತಿ ಚಿಹ್ನೆಯಿಂದ ತೋರಿಸುತ್ತಾರೆ. ಹಾಳು ಬಿದ್ದ ಬಾವಿ ಇದೆ ನೋಡಿ, ಇದು ಹಾಳು ಬಿದ್ದ ಬಾವಿ. ಮೆಟ್ಟಿಲು ಬಾವಿ ಅಂದರೆ ಈ ರೀತಿ ಚಿಹ್ನೆ ತೋರಿಸುತ್ತಾರೆ, ಮೆಟ್ಟಿಲು ಬಾವಿ. ಮತ್ತು ಇದು ಒಂದು ಏತದ ಬಾವಿ ಚಿಹ್ನೆ ಇದು. ನಂತರ 2 ಏತದ ಬಾವಿ ಚಿಹ್ನೆ ಇದು. ಆಮೇಲೆ ಸಣ್ಣ ನಾಲೆನ ಈ ರೀತಿ ಗುರುತಿಸ್ತಾರೆ. ಸಣ್ಣ ನಾಲೆ ಬರ್ತಾ ಇದ್ದರೆ ಗ್ರಾಮ ನಕಾಶೆಯಲ್ಲಿ ಈ ಚಿಹ್ನೆಯಿಂದ ಗುರುತಿಸಿರ್ತಾರೆ. ಹಳ್ಳವನ್ನು ಈ ರೀತಿಯಿಂದ ಗುರುತಿಸಿರ್ತಾರೆ ನೋಡಿ ಫ್ರೆಂಡ್ಸ್. ಆಮೇಲೆ ಕೆರೆ ಇದ್ದರೆ ಈ ಚಿಹ್ನೆಯಿಂದ ತೋರಿಸಿರ್ತಾರೆ. ಅಥವಾ ಈ ಚಿಹ್ನೆ ಆಗಿರ್ಬೋದು, ಅಥವಾ ಈ ಚಿಹ್ನೆ ಆಗಿರ್ಬೋದು, ಯಾವುದಾದ್ರೂ ನೋಡಿ ಈ ಚಿಹ್ನೆಯಿಂದ ಗುರುತಿಸಿರ್ತಾರೆ, ಅಥವಾ ಈ ಚಿಹ್ನೆಯಿಂದ ಗುರುತಿಸಿರ್ತಾರೆ. ಗುಡ್ಡ ಆದರೆ ಈ ರೀತಿ ಚಿಹ್ನೆಯಿಂದ ಗುಡ್ಡವನ್ನು ತೋರಿಸಿರ್ತಾರೆ. ತೆಂಗಿನ ಮರವನ್ನು ಈ ರೀತಿ ಚಿಹ್ನೆಯಿಂದ ಗುರುತಿಸಿರ್ತಾರೆ, ಅಥವಾ ಈ ರೀತಿ ಚಿಹ್ನೆಯಿಂದಾದರೂ ಗುರುತಿಸಿರ್ತಾರೆ. ಈಚಲು ಮರವನ್ನು ಈ ರೀತಿ ಗುರುತಿಸಿರ್ತಾರೆ, ಅಥವಾ ಈ ರೀತಿಯಾದರೂ ಗುರುತಿಸಿರ್ಬೋದು. ಅಥವಾ ಸೇಂದಿ ಮರ, ಈಚಲು ಮರ ಅಂದರೆ ಸೇಂದಿ ಮರ. ಹಿಂದೆ ಸೇಂದಿನ ಇಳಿಸ್ತಾಯಿದ್ರು, ಈಗಲೂ ಆಂಧ್ರದಲ್ಲಿ ಸೇಂದಿ ಇಳಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದ್ದಾರೆ. ಆಲದ ಮರ ಅಂದರೆ ಈ ರೀತಿ ಚಿಹ್ನೆಯಿಂದ ಗ್ರಾಮ ನಕಾಶೆಯಲ್ಲಿ ಗುರುತಿಸಿರ್ತಾರೆ. ಮತ್ತು ಇತರೆ ಗಿಡಗಳು ಅಂದರೆ ನೋಡಿ ಫ್ರೆಂಡ್ಸ್, ಇತರೆ ಗಿಡಗಳು ಈ ಚಿಹ್ನೆಯಿಂದ ಗುರುತಿಸೋರೆ. ಪೋರ್ಟ್ ನಂಬರ್ ಅಂದರೆ 20ನೇ ಸರ್ವೆ ನಂಬರಲ್ಲಿ 1ನೇ ನಂಬರ್ ಪೋರ್ಟ್ ಅಂದರೆ ಪೋಡಿಯಾಗಿರೋದು. 2ನೇದು ಪೋರ್ಟ್. ಇದು ಗ್ರಾಮ ನಕಾಶೆಯಲ್ಲಿ ಮೂಲ ಸರ್ವೆಯಲ್ಲೇ ಇದು ನಮೂದು ಮಾಡಿರ್ತಾರೆ. ಆವಾಗಲೇ ಪೋಡಿ ಮಾಡಿ ಒಂದೇ ಸರಿ ಸಪ್ರೇಟ್ ನಂಬರ್ ಕೊಟ್ಟಿರ್ತಾರೆ. ಬೇಲಿ ಚಿಹ್ನೆ ಪ್ಲಸ್ ಮಾರ್ಕಲ್ಲಿ ಒಂದು ಪಕ್ಕ ಇರುತ್ತೆ, ಇದು ಬೇಲಿ ಅಂತ ಕರಿತೀವಿ. ನೀರು ಹರಿಯುವ ದಿಕ್ಕು ಅಂದರೆ ನೀರು ಯಾವ ದಿಕ್ಕಿಗೆ ಪೂರ್ವಕ್ಕೆ ಹರಿತದ, ಪಶ್ಚಿಮಕ್ಕೆ ಹರಿತದ, ಇಲ್ಲಿ ದಿಕ್ಕನ್ನು ಸೂಚಿಸುತ್ತದೆ. ಗ್ರಾಮ ನಕಾಶೆಯಲ್ಲಿ ದಿಕ್ಕನ್ನು ಸೂಚಿಸುತ್ತದೆ. ದಿಸ್ ಈಸ್ ಆನ್ ಆರೋ ಮಾರ್ಕ್. ಮಶಾಣ ಅಂದರೆ ಈ ರೀತಿ ಮಶಾಣ ಚಿಹ್ನೆ ತೋರಿಸ್ತಾರೆ. ಹಿಂದೆ ಗ್ರಾಮ ನಕಾಶೆಯಲ್ಲಿ ಮೂಲ ಸರ್ವೆ ಕಾಲದಲ್ಲಿ ಗ್ರಾಮ ನಕಾಶೆ ತಯಾರು ಮಾಡ್ಬೇಕಾದ್ರೆ ಇಂಥ ಚಿಹ್ನೆಗಳನ್ನ ನಮ್ಮ ಸರ್ವೆ ದಾಖಲೆಯಲ್ಲಿ ಇಂಡೀಕರಣ ಮಾಡ್ಬೇಕಾದ್ರೆ ಆಯಾ ಊರಿನ ಗ್ರಾಮದಲ್ಲಿ ಏನೇನು ಗ್ರಾಮ ಠಾಣ ಇದೆ, ಕೆರೆ ಇದೆ, ಈಚಲು ಮರ ಇದೆ, ಸ್ಮಶಾನ ಇದೆ, ಕೋಟೆ ಇದೆ, ಮಸೀದಿ ಇದೆ, ಪ್ರತಿಯೊಂದನ್ನು ಈ ರೀತಿ ಹಿಂದೆ ಗ್ರಾಮ ನಕಾಶೆಯಲ್ಲಿ ನಮೂದಿಸೋರು. ಮತ್ತು ಇದನ್ನು ನಾವು ಈ ಚಿಹ್ನೆಗಳ ಆಧಾರದ ಮೇಲೆ ಎಲ್ಲಿ ದೀಪಸ್ತಂಭ ಇದೆ, ಎಲ್ಲಿ ಕೋಟೆ ಇದೆ, ಎಲ್ಲಿ ಕಾಲ್ದಾರಿ ಇದೆ, ಎಲ್ಲಿ ಗುಡಿ ಇದೆ, ಎಲ್ಲಿ ಮನೆಗಳಿದ್ದಾವೆ, ಎಲ್ಲಿ ಗ್ರಾಮ ಠಾಣ ಇದೆ, ಏತದ ಬಾವಿ ಎಲ್ಲಿದೆ, ಕಪಿಲೆ ಬಾವಿ ಎಲ್ಲಿದೆ, ಸಣ್ಣ ನಾಲ ಎಲ್ಲಿದೆ, ಹಳ್ಳ ಎಲ್ಲಿದೆ, ಕೆರೆ ಎಲ್ಲಿದೆ, ಗುಡ್ಡ ಎಲ್ಲಿದೆ, ತೆಂಗಿನ ಮರ ಎಲ್ಲಿದೆ ಅಂತೇಳಿ ಗ್ರಾಮ ನಕಾಶೆಯಲ್ಲಿ ಸುಲಭವಾಗಿ ನಾವು ಐಡೆಂಟಿಫೈ ಮಾಡೋದಕ್ಕೆ ಚಿಹ್ನೆಗಳ ಮುಖಾಂತರ ಈ ರೀತಿ ಭೌಗೋಳಿಕ ಚಿಹ್ನೆಗಳನ್ನು ಒಂದು ಗ್ರಾಮದ ಗ್ರಾಮ ನಕಾಶೆಯಲ್ಲಿ ಮತ್ತು ಪ್ರತಿಯೊಂದು ಗ್ರಾಮ ನಕಾಶೆಯಲ್ಲೂ ಸಹ ಈ ಚಿಹ್ನೆಗಳನ್ನ ನಮೂದಿಸಿರ್ತಾರೆ. ತಾವುಗಳು ಇದನ್ನು ಅಬ್ಸರ್ವ್ ಮಾಡಿರ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.